ಹೆಲೋ ಡಿಯರ್ ಫ್ರೆಂಡ್ಸ್, ಬೆಡ್ ಟೈಮ್ ಸ್ಟೋರೀಸ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಇವತ್ತು ನಾವು ತಿಳ್ಕೊಳ್ತಾ ಇರೋದು ಪುಂಡಲೀಕನ ಬಗ್ಗೆ. ಅಯ್ಯೋ, ಯಾರಪ್ಪ ಈ ಪುಂಡಲೀಕ? ನಮಗೆ ಡೋರೆಮೋನ್ ಗೊತ್ತು, ಶಿಮ್ಚಾನ್ ಗೊತ್ತು, ಛೋಟಾ ಭೀಮ್ ಗೊತ್ತು, ಆದರೆ ಈ ಪುಂಡಲೀಕನ ಬಗ್ಗೆ ಗೊತ್ತಿಲ್ಲ ಅಲ್ಲ ಅಂತ ನೀವು ಕೇಳ್ಬೋದು. ಅದ್ರ ಬಗ್ಗೆ ನೀವು ಯೋಚನೆ ಮಾಡಬೇಡಿ. ಅದ್ರ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತಲೇ ನಾನು ಈ ಚಾನಲನ್ನು ಓಪನ್ ಮಾಡಿರೋದು. ಪುಂಡಲೀಕ ಒಬ್ಬ ಮಹಾರಾಷ್ಟ್ರದಲ್ಲಿರುವ ಬಡ ಬ್ರಾಹ್ಮಣ. ಇವತ್ತಿನ ಜನ್ರೇಷನಲ್ಲಿ ನಮ್ಮ ಹತ್ರ ಎಲ್ಲ ರೀತಿಯ ಆಸ್ತಿ ಅಂತಸ್ತು ಇದ್ದರೂ ನಮ್ಮನ್ನೇ ಸೃಷ್ಟಿ ಮಾಡಿರುವ ನಮ್ಮ ತಂದೆ ತಾಯಿಯರ ಸೇವೆ ಮಾಡೋದು ನಮಗೆ ಹೊರೆ ಅಂತ ಅನಿಸುತ್ತೆ, ಹೌದಾ? ಆದರೆ ಕಡು ಬಡತನದಲ್ಲಿರುವ ಪುಂಡಲೀಕ ತನ್ನ ತಂದೆ ತಾಯಿಯರ ಸೇವೆಯನ್ನು ಹೇಗೆ ಮಾಡ್ದ ಅನ್ನೋದ್ರ ಬಗ್ಗೆನೇ ಈ ಕಥೆ ಇರೋದು. ಪುಂಡಲೀಕನ ತಂದೆ ತಾಯಿ ತಮ್ಮ ಜೀವನದ ಕೊನೆಯ ಹಂತದಲ್ಲಿರ್ತಾರೆ. ಪ್ರತಿಯೊಂದು ವಿಷಯಕ್ಕೂ ಅವರು ತಮ್ಮ ಮಗನ ಮೇಲೆ ಡಿಪೆಂಡೆಂಟ್. ಹಾಗಿರುವಾಗ ಪುಂಡಲೀಕ ಅವರಿಗೆ ಸ್ನಾನ ಮಾಡಿಸಿ, ಊಟ ಮಾಡಿಸಿ, ನಿದ್ದೆ ಮಾಡಿಸಿ, ಅವರ ಪ್ರತಿಯೊಂದು ಸೇವೆಯನ್ನು ಮಾಡ್ತಾ ಇದ್ದ. ನಾವು ನಮ್ಮ ತಂದೆ ತಾಯಿಯ ಸೇವೆ ಮಾಡಿದಾಗ ಅತಿ ಹೆಚ್ಚು ಖುಷಿ ಆಗೋದು ಯಾರಿಗೆ ಹೇಳಿ ಮಕ್ಕಳೇ? ನೀವು ಹೇಳ್ಬೋದು ತಂದೆ ತಾಯಿಗೆ ಅಂತ, ಆದರೆ ಅಲ್ಲ. ನಾವು ತಂದೆ ತಾಯಿಯ ಸೇವೆಯನ್ನು ಮಾಡಿದಾಗ ಅತಿ ಹೆಚ್ಚು ಖುಷಿ ಆಗೋದು ಭಗವಂತನಿಗೆ, ಆ ಕೃಷ್ಣನಿಗೆ. ತನ್ನ ತಂದೆ ತಾಯಿಯರನ್ನು ಇಷ್ಟು ಚಂದ ಮಾಡಿ ನೋಡ್ಕೊಳ್ತಾ ಇರುವ ಪುಂಡಲೀಕನನ್ನು ನಾನು ನೋಡಲೇಬೇಕು ಅಂತ ಹೇಳಿ ಕೃಷ್ಣನಿಗೆ ಅನಿಸುತ್ತೆ. ಅದಕ್ಕಾಗಿ ಅವನು ವೈಕುಂಠದಿಂದ ಪುಂಡಲೀಕನ ಮನೆಯನ್ನು ಹುಡುಕ್ತಾ ಹುಡುಕ್ತಾ ಭೂಮಿಗೆ ಬರ್ತಾನೆ. ಅಂತರ್ಯಾಮಿಯಾದ ಕೃಷ್ಣನಿಗೆ ಪುಂಡಲೀಕನ ಮನೆ ಏನೋ ಸಿಗತ್ತೆ. ಈಗ ನೀವು ಗೆಸ್ ಮಾಡಿ, ಪುಂಡಲೀಕ ತನ್ನ ಮನೆಯಲ್ಲಿ ಏನು ಮಾಡ್ತಾ ಇರ್ಬೋದು? ಸರಿಯಾಗಿ ಗೆಸ್ ಮಾಡಿದ್ರಿ. ಪುಂಡಲೀಕ ತನ್ನ ಮನೆಯಲ್ಲಿ ಈಗ ತನ್ನ ತಂದೆ ತಾಯಿಯರ ಸೇವೆಯನ್ನು ಮಾಡ್ತಾ ಇದ್ದಾನೆ. ಸಮಯ ರಾತ್ರಿ ಆಗಿರೋದ್ರಿಂದ ಅವನ ಅಪ್ಪ ಅಮ್ಮನನ್ನ ತನ್ನ ತೊಡೆ ಮೇಲೆ ಮಲಗಿಸಿ ಲಾಲಿಯನ್ನು ಹಾಡ್ತಾ ಇದ್ದಾನೆ. ಅದೇ ಸಮಯಕ್ಕೆ ಕೃಷ್ಣ ಬಂದು ಅಲ್ಲಿ ಪ್ರತ್ಯಕ್ಷ ಆಗ್ತಾನೆ. ಈಗ ನೀವು ಹೇಳಿ, ಪುಂಡಲೀಕನ ಸ್ಥಾನದಲ್ಲಿ ನಾವಿದ್ರೆ ಏನು ಮಾಡ್ತಿದ್ವಿ ಅಂತ? ಕೃಷ್ಣನ ಹತ್ರ ಹೋಗಿ ನಮ್ಮ ವಿಶ್ ಲಿಸ್ಟನ್ನು ಬಿಚ್ಚಿಡ್ತಿದ್ವಿ, ಹೌದಾ? ಆದರೆ ಇಲ್ಲಿ ಪುಂಡಲೀಕ ಹಾಗೆ ಮಾಡಲ್ಲ. ಏನು ಮಾಡ್ತಾನೆ? ಕೃಷ್ಣನಿಗೆ ಏನು ಹೇಳ್ತಾನೆ? ನೀನು ಅಲ್ಲಿ ವೇಟ್ ಮಾಡು, ಯಾಕಂದರೆ ನಾನು ನನ್ನ ಅಪ್ಪ ಅಮ್ಮನ ಸೇವೆಯನ್ನು ಮಾಡ್ತಾ ಇದ್ದೀನಿ. ನಾನೇನಾದರೂ ಎದ್ದು ಬಂದರೆ ಅವರ ನಿದ್ರೆ ಹಾಳಾಗತ್ತೆ. ಸೊ ಅದು ನನಗೆ ಇಷ್ಟ ಇಲ್ಲ, ನೀನು ಅಲ್ಲಿ ಹೋಗಿ ವೇಟ್ ಮಾಡು ಅಂತ ಹೇಳ್ತಾನೆ. ಇದನ್ನು ಕೇಳಿ ಕೃಷ್ಣ, ಅಯ್ಯೋ, ನಾನು ವೈಕುಂಠದಿಂದ ನಿನ್ನನ್ನು ನೋಡಬೇಕು ಅಂತ ಹೇಳೇ ಬಂದಿದ್ದು. ಅಟ್ಲೀಸ್ಟ್ ನಂಗೆ ಕುತ್ಕೊಳ್ಳೋಕೆ ಒಂದು ಸ್ಥಾನ ಆದರೂ ಕೊಡಪ್ಪ ಅಂತ ಹೇಳ್ತಾನೆ. ಅದಕ್ಕೆ ಪುಂಡಲೀಕ, ನೋಡು, ನನಗೆ ಎದ್ದು ಬರಲಿಕ್ಕಾಗಲ್ಲ. ಅದಕ್ಕೋಸ್ಕರ ನಾನು ಏನು ಮಾಡ್ತಾ ಇದ್ದೀನಿ, ಇದೊಂದು ಇಟ್ಟಿಗೆಯನ್ನು ನನ್ನ ಕಾಲಿಂದ ಒದಿತಾ ಇದ್ದೀನಿ. ಇದನ್ನು ನೀನು ಅಲ್ಲಿ ಕ್ಯಾಚ್ ಮಾಡಿ ಅದ್ರ ಮೇಲೆ ಕುತ್ಕೋ ಅಂತ ಹೇಳ್ತಾನೆ. ಈಗ ನೀವು ಹೇಳಿ, ಈಗ ನಮ್ಗೆ ಯಾರಾದರೂ ಇಷ್ಟ ಇದ್ದಾರೆ ಅಂದರೆ ಅವ್ರು ಹೇಳಿರೋ ಮಾತನ್ನ ನಾವು ಕೇಳ್ತೀವಿ ತಾನೇ? ಅದೇ ರೀತಿ ಕೃಷ್ಣನಿಗೆ ಪುಂಡಲೀಕ ಅಂದರೆ ತುಂಬ ಇಷ್ಟ. ಅದಕ್ಕೋಸ್ಕರ ಕೃಷ್ಣ ಅವನ ಮಾತನ್ನು ಕೇಳಿ ಆ ಇಟ್ಟಿಗೆಯ ಮೇಲೆ ನಿಂತ್ಕೊಳ್ತಾನೆ. ಈಗ ನೀವು ಹೇಳಿ, ನಾವು ಯಾರಿಗೋಸ್ಕರ ಆದರೂ ಕಾದು 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 ಬೇಜಾರಾದಾಗ ಏನು ಮಾಡ್ತೀವಿ? ಸರಿಯಾಗಿ ಹೇಳಿದ್ರಿ, ನಮ್ಮ ಕೈಗಳನ್ನು ನಮ್ಮ ಸೊಂಟದ ಮೇಲೆ ಇಟ್ಕೊಳ್ತೀವಿ, ಹೌದಾ? ಅದೇ ರೀತಿ ಕೃಷ್ಣ ಇಲ್ಲಿ ಏನು ಮಾಡ್ತಾನೆ, ತನ್ನ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಂಡು ಪುಂಡಲೀಕನಿಗೋಸ್ಕರ ಕಾಯ್ತಾ ಕೂತ್ಕೊಳ್ತಾನೆ. ಪುಂಡಲೀಕ ತನ್ನ ತಂದೆ ತಾಯಿಯರ ಸೇವೆಯನ್ನು ಮುಗಿಸಿ ಕೃಷ್ಣನ ಹತ್ರ ಬರ್ತಾನೆ. ಅಷ್ಟರಲ್ಲೇ ಕೃಷ್ಣ ತನ್ನ ವಿಗ್ರಹದ ರೂಪವನ್ನು ಪಡ್ಕೊಂಡಿರ್ತಾನೆ. ಅದನ್ನು ನೋಡಿ ಪುಂಡಲೀಕನಿಗೆ ತುಂಬ ಬೇಜಾರಾಗತ್ತೆ. ಅಯ್ಯೋ ಕೃಷ್ಣ, ನೀನು ವೈಕುಂಠದಿಂದ ನನಗೋಸ್ಕರ ಬಂದೆ, ಆದರೆ ನಾನು ನಿನಗೆ ಮಾತಾಡ್ಸ್ಲಿಕ್ಕೂ ಆಗಿಲ್ಲ ಅಲ್ಲ ಅಂತ ಹೇಳಿ ಜೋರಾಗಿ ಅಳ್ತಾನೆ. ಆಗ ಕೃಷ್ಣ, ಓ ಪುಂಡಲೀಕ, ನೀ ಅಳ್ಬೇಡ. ನಿನ್ನ ತಂದೆ ತಾಯಿಯರ ಸೇವೆಯಿಂದ ನಾನು ತುಂಬ ಪ್ರಸನ್ನನಾಗಿದ್ದೇನೆ. ಮುಂದೆ ಬರುವ ಎಲ್ಲ ಜನ್ರೇಷನ್ಗಳಲ್ಲೂ ತಂದೆ ತಾಯಿಯರಿಗೆ ಮಾಡುವ ಸೇವೆಯಿಂದ ಸಿಗುವ ಲಾಭ ಏನು ಅನ್ನೋದಕ್ಕೆ ನೀನು ಎಕ್ಸಾಂಪಲ್ ಆಗಿರ್ತೀಯಾ ಅಂತ ಹೇಳ್ತಾನೆ. ಅದನ್ನು ಕೇಳಿ ಪುಂಡಲೀಕನಿಗೆ ತುಂಬ ಖುಷಿಯಾಗತ್ತೆ. ನಂತರ ಕೃಷ್ಣ ತನ್ನ ಮಾತುಗಳನ್ನು ಮುಂದುವರಿಸುತ್ತಾ, ನಿನ್ನ ನಿಸ್ವಾರ್ಥ ಸೇವೆಯಿಂದ ನೀನು ನನ್ನ ಮನಸ್ಸನ್ನು ಗೆದ್ದಿದೀಯಾ. ಹಾಗಾಗಿ ಈ ಜನ್ಮದ ನಂತರ ನೀನು ನನ್ನ ವೈಕುಂಠಧಾಮಕ್ಕೆ ಮರಳಿ ಬರ್ತೀಯಾ ಅಂತ ಹೇಳ್ತಾನೆ. ನೋಡಿದ್ರಲ್ಲ ಮಕ್ಕಳೇ, ಈ ಜಗತ್ತಿನಲ್ಲಿರುವ ಎಲ್ಲ ಸೇವೆಗಳಿಗೆ ಕಂಪೇರ್ ಮಾಡಿದ್ರೆ ತಂದೆ ತಾಯಿಯರಿಗೆ ಮಾಡುವ ಸೇವೆ ಅತಿ ಉತ್ತಮವಾದ ಸೇವೆ. ಹಾಗಾಗಿ ಇನ್ನು ಮುಂದೆ ನೀವು ಕೂಡ ನಿಮ್ಮ ತಂದೆ ತಾಯಿಯರ ಸೇವೆಯನ್ನು ಮಾಡಿ. ನಮ್ಮನ್ನು ಹೆತ್ತು ಹೊತ್ತು ಬೆಳೆಸಿರುವ ನಮ್ಮ ತಂದೆ ತಾಯಿಯರ ಕಣ್ಣಲ್ಲಿ ನೀರು ಹಾಕೋ ಥರ ಯಾವತ್ತೂ ನಡ್ಕೋಬೇಡಿ. ನಾವು ತಂದೆ ತಾಯಿಯರ ಸೇವೆಯನ್ನು ಮಾಡಿದರೆ ಎಲ್ಲಕ್ಕಿಂತ ಹೆಚ್ಚು ಖುಷಿ ಕೃಷ್ಣನಿಗೆ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ಬೆಡ್ ಟೈಮ್ ಸ್ಟೋರಿಯನ್ನು ಇಲ್ಲಿಗೆ ಮುಗಿಸೋಣ. ಗುಡ್ ನೈಟ್. ಹರೇ ಕೃಷ್ಣ.